ಪ್ರಜಾಪ್ರಭುತ್ವದ ಭೀಕರ ಅವನತಿಯನ್ನು ತಡೆಯಬಹುದು. ಒಂದು ಮಾತನ್ನು ಭಾಳ ಸ್ಪಷ್ಟ ಹೇಳ್ತಾರೆ, ಒಂದು ಸತ್ಯನೂ ಹೌದು. ಯಾಕಂದರೆ ಎಲ್ಲಿವರೆಗೆ ಇಂಡಿಯಾ ಸಂಘಟನೆ ಒಗ್ಗಟ್ಟಲೆ ಇರೋದಿಲ್ಲ ಅಲ್ಲಿವರೆಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ಆಗಲೇಬೇಕು ಅಂತ ಅನುಮಾನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆ ನೋಡಿದ್ವಿ ನಾವು. ಇನ್ನೇನು ಗೆದ್ದೇ ಬಿಡ್ತೀವಿ ಅನ್ನೋ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಇಂಡಿಯಾ ಗಠಬಂಧನದ ವ್ಯಕ್ತಿ ಸುದರ್ಶನ್ ರೆಡ್ಡಿ ಅವ್ರು ಗೆದ್ದೇ ಬಿಡ್ತಾರೆ ಅನ್ನೋದ್ರೊಳಗನ ಕೊನೆಗೆ ಏನಾಯಿತು ಅನ್ನೋದು ನಾವು ನೋಡಿದ್ವಿ. ಅದನ್ನು ಅಂದ್ರೆ ಚುನಾವಣೆಗಳನ್ನು ಗೆಲ್ಲುವುದಿಲ್ಲ ಭಾಳ ಮಹಿರ್. ಈಗೆಲ್ಲ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗಿ ನಮ್ಮ ರಾಹುಲ್ ಗಾಂಧಿ ಅವರದು ಈ ಸಂದರ್ಭದಲ್ಲೇ ನಮ್ಮ ಮೋದಿಯವರು 7,500 ಕೋಟಿ ರೂಪಾಯಿದು ರಸ್ತೆ ಮತ್ತು ರೈಲ್ವೆಗೆ ಖರ್ಚು ಮಾಡುವಂಥ ಘೋಷಣೆ ಮಾಡಿದ್ದಾರೆ. ಭಾಳ ಬುದ್ಧಿವಂತರಿ. ಎಲೆಕ್ಷನ್ ಸಮಯದಲ್ಲೇ ಯಾವ ರೀತಿಯಾಗಿ ಜನರ ಮನಸ್ಸನ್ನು ಬೇರೆ ಕಡೆ ಎಳಿಬೇಕು ಅನ್ನೋದಕ್ಕೆ ಇವರಷ್ಟು ಮಾಹಿತಿ ಯಾರೂ ಇಲ್ಲ ಅಲ್ಲಿ. ಯಾಕಂದ್ರೆ ಬಡತನ ಇರೋದರಿಂದ ಸರಿಯಾಗಿ ಅಲ್ಲಿ ರಸ್ತೆಗಳಿಲ್ಲದ್ರಿಂದ ಜನ ಚಲ್ಪಡಿಸ್ತಾ ಇದ್ದಾರೆ. ನಾ ಈಗ ಕೊಟ್ಬಿಟ್ಟಿನಪ್ಪ ನಿಮಗೆ 7,500 ಕೋಟಿ ರೂಪಾಯಿ ಅಂತ ಪ್ಯಾಕೇಜ್ ಹೇಳಿದ ತಕ್ಷಣ ಸಹಜವಾಗಿ ಮನಸ್ಸು ಬಂದಾಗುವ ಸಾಧ್ಯತೆಗಳಿದೆ. ಇಂಥ ಅನೇಕ ಮತ್ತು ಏನೇನೇನೋ ಮಾಡುವಂಥ ಪ್ರಯೋಗ ಮಾಡ್ತಿರ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಗೆಲ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಈ ರಾಹುಲ್ ಗಾಂಧಿ ಅವರ ತಾಯಿಗೆ ಏನೋ ಮಾತಾಡಿದ್ದು ಅಥವಾ ಒಂದು ತಪ್ಪು ಮಾತು ಮಾತಾಡಿದ್ದೀನಿ ದೊಡ್ಡ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಯಾಕೋ ಏನೋ ಪರಿಣಾಮ ಆಗಲಿಲ್ಲವೋ ಏನೋ ಅದಕ್ಕೆ ಈಗ ಈ ಘೋಷಣೆ ಮಾಡಿದ್ದಾರೆ 7,500 ಕೋಟಿ ರೂಪಾಯಿ ನಾನು ಈ ರಸ್ತೆ ಮತ್ತು ರೈಲ್ವೆಗಳು ಮಾಡಿಕೊಡ್ತೀನಿ ಅನ್ನುವಂಥದ್ದು. ಅದರಲ್ಲೂ ಬಿಹಾರದ ಬಕ್ಸರ್ ಆಗಿರ್ಬೋದು, ಬಾಗಲ್ಪುರ ಆಗಿರ್ಬೋದು, ಮೊಕಾಮ ಆಗಿರ್ಬೋದು, ಮುಂಗೇರ್ ಆಗಿರ್ಬೋದು, ಇವುಗಳ ಕಡೆ ಎಲ್ಲ ಕಡೆಯೂ ರೈಲ್ವೆ ಮತ್ತು ಜೊತೆಗೆ ರಸ್ತೆ ಸಾರಿಗೆ ರಸ್ತೆ ರೋಡ್ಗಳನ್ನು ಮಾಡಿಸ್ತೀನಿ ಅನ್ನುವಂಥ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದು ಅಲ್ಲಿಯ ಜನರ ಪಲ್ಸ್ ಅರ್ಥ ಮಾಡ್ಕೊಂಡು ಮಾಡುವಂಥ ಪ್ಲ್ಯಾನ್. ಹೀಗಾಗಿ ಈ ಸಲನೂ ಬಿಹಾರ ನಮ್ಮ ರಾಹುಲ್ ಮತ್ತು ಇನ್ನೊಬ್ಬರು ಲಾಲು ಪ್ರಸಾದ್ ಯಾದವ್ರ ತೇಜಸ್ವಿ ಯಾದವ್ರ ಕೈಯಲ್ಲಿ ಬಂಧಿತ ಅನ್ನುವಂಥ ಮಾತು. ಯಾಕಂದ್ರೆ ಗೆದ್ದೇನೋ ಅಧಿಕಾರ ಹಿಡ್ಕೊಂಡಾರಪ್ಪ ಅನ್ನುವಂಥದ್ದು ಅದು ಇನ್ನೂ ಪ್ರಶ್ನೆ ಆದವು. ಗೆಲ್ಲುವುದ್ರಲ್ಲಿ ಸುಲಭದ ಕೆಲಸ ಅಲ್ಲ. ಮೋದಿ ಅವ್ರ ವಿರುದ್ಧ ಗೆಲ್ಲುವುದಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ತನ್ನ ಜೀವಿತ